ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಬಸವೇಶ್ವರ ಅವರು ನಡೆದುಕೊಂಡು ಹೋಗಿದ್ದ ಹಾದಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾರ್ಥಕಗೊಳಿಸಬೇಕು ಎಂದು ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾಡಳಿತ ಭವನದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಬಸವ ಜಯಂತಿಯ ಅಂಗವಾಗಿ ವಿಚಾರ ಸಂಕಿರಣ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿದ್ದಮಲ್ಲೇಶ್ವರ ವಿರಕ್ತ ಮಠದ ಸ್ವಾಮೀಜಿ ಚನ್ನಬಸವ ಸ್ವಾಮೀಜಿ, ಶಾಸಕ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಬಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಜಿಲ್ಲಾ ಗ್ಯಾರಂಟಿಗಳ ಯೋಜನಾ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷ HV ಚಂದ್ರು, ಮೂಡ್ಲುಪುರ ನಂದೀಶ್, ಜಿಲ್ಲಾಧಿಕಾರಿಗಳಾದ ಶ್ರೀರೂಪ, CEO ಮೋನಾರೋತ್ ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಇತ್ತೀಚಿನ ಕೆಲವಾರು ಬುದ್ಧಿಜೀವಿಗಳು ವಚನಗಳ ತಿರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ವಚನಗಳಲ್ಲಿ ದಾರಿ ತಪ್ಪಿಸೋಗಿ ಕಾವ್ಯಾತ್ಮಕ ವಚನಗಳನ್ನ ಮಾಡ್ತಿದ್ದಾರೆ. ಗಮನಿಸಬೇಕಾದ್ರೆ ನೋಡಿ ಅವರು ಮಾತಾಡುವಾಗ ಮೂಲ ವಚನಗಳನ್ನು ನೇರವಾಗಿ ಬೆಳಗ್ಗೆಯವರು ಹಾಗಾಗಿ ಬಸವಣ್ಣ ವಚನ ಅದಕ್ಕೆ ವಚನವನ್ನು ಅಮೃತ ಅಂತ ಕರೀತಾರೆ. ವಚನಾಮೃತ ವಚನ ಬಸವಣ್ಣ ಅಮೃತ ಇದೆ. ಒಂದು ದಿವಸ ಜೀವನದಲ್ಲಿ ನಾವು ಅವರ ಜಯಂತಿಗಳನ್ನ ಮಾಡ್ತೀವಿ. ಹಾಗೆ ಮಾಡಿ ಹೇಳಿದ್ರು ಅವರಲ್ಲಿ ಭಾಳ ಚೆನ್ನಾಗಿ ನಾವು ಸೈಕಲ್ ಸೈಕಲ್ ಮತ್ತು ಬೆಳೆಗಳನ್ನು ತೆಗೆದು ನಾವೇ ಕೇಳಿದ್ವಿ. ಇದು ಕೇಳಿ ಗದ್ದೆ ಬಿಟ್ಟು ಮತ್ತೆ ನಮ್ಮ ಮೊಬೈಲ್ ಮತ್ತೆ ಈ ವರ್ಷಕ್ಕೆ ನಾವು ಅದನ್ನು ಕೇಳೋದು. ನಾವು ಕೇಳಿದ್ರೆ ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸೋದು ಪ್ರಾರಂಭ. ಅನೇಕ ಕೇಳಿಗಳನ್ನ ಮಾಡುವಂಥ ಕಾಲದಲ್ಲಿ ನಾವು ವಿಚಾರಧಾರೆ ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಸಾರ್ಥಕ ಆಗ್ತೇವೆ ಅಂತ